ಆ್ಯಕ್ಚುಲಿ ಯಾವಾಗಲೂ ಥ್ರೂ ಅವ್ರ ಪಿಕ್ಚರಲ್ಲಿ ನೋಡ್ತಾ ಇದ್ದೆ. ಬಟ್ ಈ ಸತಿ ಅಂದ್ಕೊಂಡೆ ಲೈಕ್ ಮೇನ್ ಥಿಯೇಟ್ರಲ್ಲಿ ಫ್ಯಾನ್ ಶೋನೇ ನೋಡಬೇಕು. ಆ್ಯಸ್ ಅ ಫ್ಯಾನ್ ಅವ್ರ ಫೀಲಿಂಗ್ಸ್ ಹೆಂಗಿರುತ್ತೆ, ಅವ್ರ ರೆಸಿಪ್ರೊಕೇಶನ್ ಹೆಂಗಿರುತ್ತೆ ಮೂವಿಗೆ ಅಂತ ನೋಡಬೇಕು ಅಂತ. ಥ್ರೂ ಅವರು ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ದಾರೆ, ಅದು ಆಚೆಯವ್ರು ಬೇರೆ ಥರ ನೋಡ್ತಾರೆ, ಒಳಗಡೆ ಮನೆಯವರೇ ಬೇರೆ ಥರ ನೋಡ್ತಾರೆ. ಆ ಕಷ್ಟನ ನಾನು ನೋಡಿದ್ದೀನಿ, ನನ್ನ ಮಕ್ಕಳನ್ನ ನೋಡಿದ್ದಾರೆ. ವಿ ಆಲ್ ಮಿಸ್ಡ್ ಹಿಮ್ ಸೋ ಮಚ್. he has given all his time, all his life, so much to this movie. And ಈ ಮೂವಿ ನೋಡಿದಾಗ ಅನ್ನಿಸ್ತಾ ಇದೆ ಅದಕ್ಕೆಲ್ಲ ಪ್ರತಿಫಲನೂ ಈ ಮೂವಿಯಿಂದ ಸಿಕ್ಕಿದೆ ಅಂತ. ಬಿಕಾಸ್ ಅಷ್ಟು ಎಕ್ಸ್ಟ್ರಾಡಿನರಿ ಆಗಿದೆ. ಸುಮ್ಮನೆ ಅವ್ರ ಹೆಂಡತಿ ಅಂತ ಹೇಳ್ತಾ ಇಲ್ಲ, ಯು ಶುಡ್ ಆಲ್ ವಾಚ್. ಎಲ್ಲರೂ ಒಂದ್ಸತಿ ನೋಡಿಬಿಟ್ಟು ನೀವೇ ಡಿಸೈಡ್ ಮಾಡಿ ಚೆನ್ನಾಗಿದೆಯಲ್ಲ ಅಂತ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ರೇಮ್ ಸರ್ ಅಷ್ಟು ಚೆನ್ನಾಗಿ ಎಲ್ಲರ ಕೈಲೂ ಮಾಡಿಸಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಬೇಕು ಈ ಮೂವಿನೂ ಎಲ್ಲ ಥರ ಸಕ್ಸಸ್ ಕಾಣುತ್ತೆ. ಫಸ್ಟ್ ಟೈಮ್ ಮಚ್ ಹಿಡ್ದಿರೋದು ಹೆಂಗೆ ಅನಿಸ್ತು ನಿಮಗೆ? ಆ್ಯಕ್ಚುಲಿ ನೀವು ಮೂವಿ ನನಗೆ ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಮಚ್ ಹಿಡಿದ್ರೂ ಒಳ್ಳೇದಕ್ಕೆ ಹಿಡಿಬೇಕು. ನನಗನ್ಸುತ್ತೆ ಇದ್ರಲ್ಲಿ ಮಚ್ ಹಿಡಿಬೇಕಾದ್ರೆ ಯಾರಿಗೂ ತಪ್ಪಾಗ್ತಾ ಇದೆ ಅಥವಾ ಏನಿದು ರಕ್ತ ಸುರಿತಾ ಇದೆ ಅಂತ ಅನ್ಸಲ್ಲ. ಅವ್ರು ಮಚ್ ಹಿಡಿತಾ ಇದ್ರೆ ಇನ್ನೂ ಒಂದೆರಡು ತಲೆ ಹಾರಿಸ್ಲಿ ಅನಿಸುತ್ತೆ. ಬಿಕಾಸ್ ಅಷ್ಟು ರೋಷ ಆಡಿಯನ್ಸಲ್ಲಿ ತುಂಬಿರುತ್ತೆ. ಅಷ್ಟು ಒಳ್ಳೆ ಕೆಲಸಕ್ಕೆ ಅವ್ರು ಮಚ್ಚಿ ಹಿಡ್ದಿದ್ದಾರೆ ಅಂತ ಆಡಿಯನ್ಸಿಗೆ ಅನಿಸುತ್ತೆ. ಐ ಆಮ್ ಸೋ ಶ್ಯೂರ್ ಯು ವಿಲ್ ಆಲ್ ಲವ್ ಇಟ್. ಇಲ್ಲಿ ತನಕ ಪ್ರೇಮ್ ಅವ್ರದ್ದು ಮದರ್ ಸೆಂಟಿಮೆಂಟ್ ಇದೆ, ಇಲ್ಲಿ ಬ್ರದರ್ ಸೆಂಟಿಮೆಂಟ್ ಇದೆ, ತುಂಬ ಚೆನ್ನಾಗಿದೆ. ಸಿನಿಮಾದ ಕ್ಲೈಮ್ಯಾಕ್ಸ್ ತುಂಬ ಇಂಟ್ರೆಸ್ಟಿಂಗ್ ಇರುವಂಥದ್ದು. ಸೊ ಪಾರ್ಟ್ಗೋಸ್ಕರ ಜನ ಕೇಳ್ತಾ ಇದ್ದಾರೆ ಈಗ ಆಲ್ರೆಡಿ. ನನಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಪಾರ್ಟ್ 2 ಆಗ್ಬೋದು ಅಂತ ನೀವು ಡೈರೆಕ್ಟ್ರನ್ನೇ ಕೇಳಬೇಕು. ಸುದೀಪ್ ಸರ್ ಬಗ್ಗೆ ಏನು ಅನಿಸ್ತು? ಅವರು ಅಫ್ಕೋರ್ಸ್ ಅವ್ರು ಎಷ್ಟು ಸಖತ್ತಾಗಿ ಕಾಣಿಸ್ತಾರೆ, ಅದೇ ಥರ ನಾನು ಅವ್ರ ದೊಡ್ಡ ಫ್ಯಾನ್. ಮೂವಿಲಿ ದೊಡ್ಡ ಸ್ಕ್ರೀನಲ್ಲಿ ಅವ್ರನ್ನ ನೋಡಬೇಕಾದ್ರೆ, ಎಲ್ಲರೂ ವಿಷಲ್ ನೋಡಬೇಕಾದ್ರೆ ನನಗೂ ಒಂದು ಫ್ಯಾನ್ ಮೂಮೆಂಟ್ ಥರ ಇತ್ತು. ತುಂಬ ಚೆನ್ನಾಗಿ ಬೆಸ್ಟ್ ಹೇಳ್ತೀನಿ. ಇಂಟ್ ಕೊಡ್ತಾ ಇದ್ದೀನಿ, ಡ್ಯಾಡ್ ಈಸ್ ಹೋಮ್. ಸೂಪರ್ ಆಗಿದೆ ಸರ್. ಜೋಗಿಗಿಂತ ಸೂಪರ್ ಆಗಿ ಅನ್ಸ್ಬೋದು. ಅಣ್ಣ ಆಕ್ಟಿಂಗ್ ಬಗ್ಗೆ ಫಿಲ್ ಆಗ್ಬೋದು. ನಾವು ಮಾತ್ರ ಸೂಪರ್ ಆಗಿದೆ. ಬಾಸ್ ಹೋಗಿ ಬಂದ್ರೆ ವೆಯ್ಟ್ ಮಾಡ್ಬೋದು. ಸೂಪರ್ ಫಿಲಮ್ ಅದ್ರ ಸೂಪರ್ ಆಗಿದೆ. ಧ್ರುವನ ಆಕ್ಟಿಂಗ್ ಸೂಪರ್ ಆಗಿದೆ. ಮಚ್ಚು ಸೂಪರ್ ಅಣ್ಣ ಮಚ್ಚು ಏನಕ್ಕೆ ಕೊಟ್ಟಿದ್ದಾರೆ ಧ್ರುವನಿಗೆ ಅಂತ ಪಿಕ್ಚರ್ ನೋಡ್ತಿರ್ಗ ಹೋಗೋಣ. ಸುದೀಪ್ ಸರ್ ಎಂಟ್ರಿ ಇದೆ ಅಣ್ಣ, ಸೂಪರ್ ಆಗಿದೆ ಎಂಟ್ರಿ ಮಾತ್ರ. ಕಾಲ ಬೈರವಲ್ಲ, ಕಾಯಕ್ಕೆ ಬಂದಿರೋ ದೇವರು. ಕೇಡಿಗೆ ಕಾಯಕ್ಕೆ ಬಂದಿರೋ ದೇವರು. ಸುದೀಪ್ ಅಣ್ಣ ಬಂದಿರೋ ದೇವರು ಅಷ್ಟೇ. ಜೈ ಕೇಡಿ. ಅದರಲ್ಲಿ ಲಾಸ್ಟಲ್ಲಿ ನಮ್ಮ ಕಿಚ್ಚ ಬಾಸ್ ಬೇರೆ ಬರ್ತಾರೆ. ಅದೊಂದು ಸರ್ಪ್ರೈಸಿಂಗ್ ಎಂಟ್ರಿ ಇದೆ, ಅದು ಇನ್ನೂ ಚೆನ್ನಾಗಿದೆ. ಅದು ಮಾತ್ರ ನೋಡಲೇಬೇಕೆಲ್ಲನೂ. ಆ್ಯಕ್ಚುಲಿ ಕೇಡಿ ಅಂದರೆ ಕಾಳಿದಾಸ ಅನ್ಕೊಂತೀವಿ, ಲಾಸ್ಟಲ್ಲಿ ಕೇಡಿ ಅಂದರೆ ಕಿಚ್ಚ ಧ್ರುವ ಅಂತ ಬರುತ್ತೆ. ಸರ್ ಅವ್ರದ್ದು ಮಾಸ್ ಆಗಿ ತೋರಿಸಿದ್ದಾರೆ ಇದರಲ್ಲಿ. ಬೇರೆ ಇಷ್ಟು ಮೂವೀಸಲ್ಲಿ ಅವ್ರು ಇದರಲ್ಲಿ ಇನ್ನೂ ಮಾಸ್ ಆಗಿ ತೋರಿಸಿದ್ದಾರೆ. ಇಷ್ಟು ಇದರಲ್ಲಿ ಅವ್ರು ಮಾಡಿರೋ ಮೂವೀಸಲ್ಲಿ ಇದು ಇನ್ನೂ ಮಾಸ್ ಆಗಿದೆ. ಹೀರೋಯಿನ್ ಮಾತ್ರ ಹೀರೋಗಿಂತ ಒಂದು ಲೆವೆಲ್ಗೆ ಇನ್ನೂ ಜಾಸ್ತಿ ಮಾಸ್ ಆಗಿ ಮಾಡಿದ್ದಾರೆ ಹೀರೋಯಿನ್. ಥ್ಯಾಂಕ್ ಯು. ಮಸ್ತಾಗಿದೆ ಸಿನಿಮಾ ಮಾತ್ರ. ವೇಟಿಂಗ್ ಫಾರ್ 2 ಡಿಎಸ್ ಬಸ್ ಸಕ್ಕತ್ತಾಗಿದೆ ಬ್ರೋ. ಎಲ್ಲ ನಮ್ ಬಾಸ್ದು ಎಂಟ್ರಿ ಎಲ್ಲ ಸಕ್ಕತ್ತಾಗಿದೆ ಬ್ರೋ. ವೇಟಿಂಗ್ ಫಾರ್ 2 ಅವ್ರದ್ದು ತುಂಬಾ ಸಕ್ಕತ್ತಾಗಿದೆ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ವೇಟಿಂಗ್ ಮಾಡ್ತೇವೆ.